ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳ ಬಗ್ಗೆ ನೀವು ಒಂದು ಸಾರಿ ಅರ್ಥ ಮಾಡ್ಕೊಂಡ್ರಪ್ಪ ಅದರಿಂದ ಏನೇನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ ಅಂಥೇಳಿ ನೀವು ಯಾವತ್ತಿಗೂ ಮಾರ್ಕೆಟಿಂದ ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳನ್ನು ಖರೀದಿ ಮಾಡೋದಿಲ್ಲ. ಸೊ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು. ಶಾಂಪೂ ಹಾಕಿ ತೊಳೆದ್ರೂ ಸಹಿತ ಹೋಗೋದಿಲ್ಲ. ನಿಮ್ಮದು ಒಂದೇ ಕೂದಲು ಬೆಳ್ಳಗಾಗಿರಲಿ, ಬೆಳ್ಳಗೆ ಆಗ್ತಾ ಇರಲಿ, ಪೂರ ಇಡೀ ತಲೆ ಎಲ್ಲ ಬೆಳ್ಳಗಾಗಿರಲಿ, ನಿಮ್ಮ ಕೂದಲನ್ನು ಇನ್ಸ್ಟೆಂಟಾಗಿ ಕಪ್ಪು ಮಾಡುವಂಥ ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ಇದು. ಸೊ ನಡೀರಿ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಸ್ಕಿಪ್ ಮಾಡ್ಲಂಗೆ ಎಂಟು ತನಕ ನೋಡಿರಿ. ನಾವು ಡಸ್ಟ್ಬಿನ್ಗೆ ಒಗೆಯೋಕೆ ಅಂತ ಎಸೆಯೋಕಂತ ಇಟ್ಟರು ಅಂತ ಈ ಒಂದು ದಾಳಿಂಬ್ರೆ ಸಿಪ್ಪೆನ ತೊಗೊಂಡು ಇವತ್ತು ನಾನು ಒಳ್ಳೆಯ ಒಂದು ನ್ಯಾಚುರಲ್ ಹೇರ್ ಡೈಯನ್ನು ಮಾಡಿ ತೋರಿಸ್ಲಿಕ್ಕತ್ತೇನೆ ರೀ. ದಾಳಿಂಬೆ ರೆಸಿಪಿ ಏನಪ್ಪ ಇದು ಅಂತ ನೀವು ಯೋಚನೆ ಮಾಡ್ಲಿಕ್ಕತ್ತಿರ್ಬೋದು. ಒಂದು ಸಾರಿ ಯೂಸ್ ಮಾಡಿರಿ, ವರ್ಷಾನುಗಟ್ಲೆ ನೀವು ಹೇರ್ ಡೈ ತರೋದೇ ಬಿಟ್ಬಿಡ್ತೀರಿ. ನೀವು ಶಾಂಪೂ ಹಾಕಿ ತೊಳೆದ್ರೂ ಸಹಿತ ಈ ಒಂದು ಹೇರ್ ಡೈ ಹೋಗಂಗಿಲ್ಲ ರೀ. ಇದಕ್ಕೆ ನಾನು ಗ್ಯಾರಂಟಿನ ಹಚ್ಕೊಂಡು ಸಹಿತ ತೋರಿಸೀನಿ ನಿಮಗೆ. ಸೊ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿರಿ, ಅಂದರೆ ನಿಮಗೆ ಇದ್ರದ್ದೊಂದು ಬೆನಿಫಿಟ್ಸ್ ಆಮೇಲೆ ನಾ ಇದ್ರೊಳಗೆ ಏನೇನು ಹಾಕಿನಂತ ಎಲ್ಲ ಗೊತ್ತಾಗುತ್ತೆ. ಸೊ ನಾ ಇಲ್ಲಿ ಸಿಪ್ಪೆನ ತೊಗೊಂಡೇನಿ. ಅದ್ರೊಳಗೆ ಹಸಿ ಭಾಗ ಹಸಿಯಾಗಿ ಏನು ಇರುತ್ತಲ್ರಿ ಜೇನು ಗೂಡು ಥರ, ಅದನ್ನೆಲ್ಲ ಚಲೋತ್ನಾಗ ತಗೊಂಬಿಡ್ರಿ. ಯಾಕಂತಂದ್ರೆ ನಾವು ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಒಳಗೆ ನಾವು ಹುರಿತೀವಿ ಅದನ್ನು. ಸೊ ಹಾಗಾಗಿ ಅದು ಹುರಿಯೋದಿಲ್ಲ ರೀ, ಹಸಿಯಾಗಿರುತ್ತಲ್ಲ. ಸೊ ಹಾಗಾಗಿ ನಾನು ಒಂದಿಷ್ಟು ಸಿಪ್ಪೆಗಳನ್ನು ಇಲ್ಲಿ ಅದ್ರ ಒಳಗಡೆ ಇರುವಂಥ ಹಸಿ ಭಾಗ ಜೇನುಗೂಡು ಥರ ಇರುತ್ತಲ್ರಿ, ಅದನ್ನು ತಕ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊರಿ. ನೀವು ಸಣ್ಣಗೆ ಯಾಕೆ ಕಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಮಗೆ ಹುರಿಲಿಕ್ಕೆ ಭಾಳ ಈಸಿಯಾಗಿರುತ್ತೆ. ನಾನು ಇನ್ನೂ ಸ್ವಲ್ಪ ಇಟ್ಕೊಂಡೇನಿ. ನಮ್ಮ ಫ್ರೆಂಡ್ಗೆ ಪಕ್ಕದ ಮನೆಯಲ್ಲಿದ್ದಾಳೆ ಕ್ವಾರ್ಟರ್ಸ್ನಲ್ಲಿ, ಆಕಿಗೆ ಬೇಕಂತ ಹೇಳಿದ್ಲ. ಸೊ ಹಾಗಾಗಿ ಆಕಿಗೂ ಸ್ವಲ್ಪ ನಾನು ತೆಗೆದಿಟ್ಟೀನಿ. ನನಗೆ ಎಷ್ಟು ಬೇಕು ಅದನ್ನಷ್ಟೇ ನಾನಿಲ್ಲಿ ಕಟ್ ಮಾಡ್ಕೊಂಡು ನಿಮಗಿಲ್ಲಿ ಇವತ್ತು ನ್ಯಾಚುರಲ್ ಆಗಿರುವಂಥ ಜಡ್ ಬ್ಲ್ಯಾಕ್ ಹೇರ್ ಡೈಯನ್ನು ಮಾಡಿ ತೋರಿಸ್ಲಿಕ್ಕತ್ತೀನಿ. ಇವಾಗ ಮೆಹಂದಿ ಎಲ್ಲ ಹಚ್ಕೊಂಡು ಆರೆಂಜ್ ಕಲರ್ ಬಂದುಬಿಡುತ್ತೆ ರೀ. ಸೊ ಆಮೇಲೆ ಒಬ್ಬೊಬ್ಬರು ಹಳ್ಳಿ ಒಳಗಿರ್ತಾರೆ, ಅವ್ರಿಗೆಲ್ಲ ಹೊರಗಡೆ ಮಾರ್ಕೆಟಿಗೆ ಹೋಗಿ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನೆಲ್ಲ ತರೋಕ್ಕಾಗೋಂಗಿಲ್ಲ. ಒಂದು ವೇಳೆ ನೀವು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಬಂದಿವಪ್ಪ ಅಂತಂದ್ರೆ ಎಲ್ಲರಿಗೆ ಆಗಿ ಬರೋಂಗಿಲ್ಲ ರೀ ಅದು. ಒಬ್ಬೊಬ್ಬರಿಗೆ ಕೂದಲು ಉದ್ರಾಕ್ ಸ್ಟಾರ್ಟ್ ಆಗ್ತಾವೆ, ಒಬ್ಬೊಬ್ಬರಿಗೆ ಹೊಟ್ಟಾಗುತ್ತೆ, ಒಬ್ಬೊಬ್ಬರಿಗೆ ಇಚ್ಚಿನೆಸ್ ಆಗುತ್ತೆ, ಒಬ್ಬೊಬ್ಬರಿಗೆ ತಲೆನೋವಾಗುತ್ತೆ, ಒಬ್ಬೊಬ್ಬರಿಗೆ ಕಣ್ಣು ಉರಿ ಬರ್ತಾವೆ. ಸೊ ಈ ಥರ ನಾನು ಆಲ್ಮೋಸ್ಟ್ ಪ್ರಾಬ್ಲಮ್ಗಳನ್ನು ಕೇಳಿಬಿಟ್ಟಿನಿ. ಸೊ ಹಾಗಾಗಿ ನಾನು ಇದನ್ನೇ ಹಿಂಗೆ ಯೂಸ್ ಮಾಡ್ತೀನಿ ರೀ. ನಾನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿನಿ, ಅದರೊಳಗೆ ಕಟ್ ಮಾಡಿರುವಂಥ ದಾಳಿಂಬೆ ಸಿಪ್ಪೆನ ಹಾಕಿ ಚಲೋತ್ನಂಗೆ ಹುರ್ಕೊಂಬಿಡ್ರಿ. ಇಷ್ಟು ಒಂದು ನಿಮಗೆ ನ್ಯಾಚುರಲ್ ಹೇರ್ ಡೈ ಸಿಗುತ್ತೆ, ಹೂ ಆರ್ಬೇಕ್ರಿ ನೀವು. ಅಷ್ಟೊಂದು ಒಳ್ಳೆ ಒಂದು ವಿತೌಟ್ ಕೆಮಿಕಲ್ ಹೇರ್ ಡೈ ರೀ ಇದು. ಯಾವತ್ತಿಗೂ ಈ ಒಂದು ಸರಿ ನೀವು ಯೂಸ್ ಮಾಡಿದ್ರಂದ್ರೆ ಯಾವತ್ತಿಗೂ ನೀವು ಈ ದಾಳಿಂಬ್ರೆ ಸಿಪ್ಪೆನೇ ಎಸೆಯೋದಿಲ್ಲ. ಪಕ್ಕದ ಮನೆಯವರು ಒಂದು ವೇಳೆ ಎಸೆಯಾಕತ್ತಿದ್ರು ಅವ್ರ ಕಡೆನೇ ಇಸ್ಕೊಂಡು ನೀವು ಶೇಖರಣೆ ಮಾಡ್ಕೊಂಡು ಇಟ್ಕೋತೀರಿ. ಒಂದು ವೇಳೆ ಜಾಸ್ತಿ ಇತ್ತಂದ್ರೆ ಏನು ಮಾಡ್ತೀರಿ ಅಂದರೆ ಬಿಸಿಲೊಳಗೆ ಒಣಗಿಸ್ಕೊಂಡು ಅದನ್ನು ಸೈಡಿಗೆ ಇಟ್ಕೊಂಬಿಡ್ರಿ, ನಿಮಗೆ ಭಾಳ ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಒಂದು ಬಂದುಬಿಟ್ಟು ನಾನು ಇಲ್ಲಿ ಹುರಿಯೋಕೆ ಹಾಕೀನಿ. ಅರ್ಧ ಹುರಿದಿಂದ ನಾವು ಇಲ್ಲಿ ಏನು ತೊಗೊಳತ್ತನಪ್ಪ ಅಂತಂದರೆ ಇವು ಬಂದುಬಿಟ್ಟು ಕಲಂಜಿ ಸೀಡ್ಸ್ ಅಂತ ಹೇಳ್ತೀವಿ, ಅಂದರೆ ಈರುಳ್ಳಿ ಬೀಜ. ಇದು ನಮ್ಮ ತಲೆ ಕೂದಲನ್ನು ಬ್ಲ್ಯಾಕ್ ಮಾಡೋಕೆ, ಅಂದರೆ ಪೂರ ಕಪ್ಪು ಕಲರ್ ಮಾಡೋಕೆ ಭಾಳ ಸಹಾಯ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲು ಉದ್ರಾಕತ್ತಿದ್ರೆ ಅದನ್ನು ಸಹಿತ ನಿಲ್ಲಿಸುವಂಥ ಕೆಲಸ ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ರಿ, ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ಇದು. ಹೊಳ್ಳೆ ನಿಮಗೆ ಎಲ್ಲಿ ಪ್ಯಾಚಿ ಆಗಿರುತ್ತಲ್ಲ ಅಲ್ಲಿ ರೀಗ್ರೋತ್ ಅಂದರೆ ಕೂದಲು ಮತ್ತು ವಾಪಸ್ ಹುಟ್ಟಾಕೆ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಇದು. ಸೊ ಇದ್ರೊಳಗೆ ಬರೀ ಕೂದಲನ್ನು ಕಪ್ಪು ಮಾಡೋದಲ್ದನೆ ನಮ್ಮ ಹೇರನ್ನು ತಿಕ್ ಮಾಡುವಂಥ ಕೆಲಸ ಮಾಡುತ್ತೆ, ನಮ್ಮ ಹೇರನ್ನು ಲಾಂಗ್ ಮಾಡುವಂಥ ಕೆಲಸ ಮಾಡುತ್ತೆ, ನಮ್ಮ ಹೇರನ್ನು ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ ರೀ. ಸೊ ಥರ್ಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ನೇ ಯೂಸ್ ಮಾಡತ್ತೀನಿ. ಅಂದರೆ ಸಾಸಿವೆ ಎಣ್ಣೆ ಅಂತ ಹೇಳ್ತಾರೆ. ಭಾಳ ಈಸಿಯಾಗಿ ನಿಮಗೆ ಮಾರ್ಕೆಟ್ನಾಗ ಸಿಗುತ್ತೆ ರೀ. ಸೊ ತೊಗೊಂಡು ಬರೀ ಸಾಸಿವೆ ಎಣ್ಣೆ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವೆ ರೀ. ಒಂದು ಸಾರಿ ಗೂಗಲ್ನಾಗ ಓಪನ್ ಮಾಡಿ ಸರ್ಚ್ ಮಾಡಿ ನೋಡಿರಿ ಸಾಸಿವೆ ಎಣ್ಣೆ ಬಗ್ಗೆ, ನಿಮ್ಮ ತಲೆ ಕೂದಲಿಗೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ ಐತಂತೇಳಿ. ಇದನ್ನು ನ್ಯಾಚುರಲ್ ಜಡ್ ಬ್ಲ್ಯಾಕ್ ಕಲರ್ ಬರೋಕೆ ಭಾಳ ಸಹಾಯ ಮಾಡೋದ್ರ ಜೊತೆಗೆ ನಿಮ್ಮ ಕೂದಲು ಉದ್ರೋದನ್ನೇ ಇನ್ಸ್ಟೆಂಟಾಗಿ ನಿಲ್ಲಿಸುತ್ತೆ, ಜಲ್ದಿ ನಿಲ್ಲಿಸುತ್ತೆ, ಇನ್ಸ್ಟೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪುಗೊಳಿಸುತ್ತೆ. ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಅದು ಸೇರಿಬಿಟ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಸ್ಕಿಪ್ ಮಾಡಬೇಡ್ರಿ ಇದ್ರೊಳಗೆ ಯಾವುದನ್ನು. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಆಮ್ಲಾ ಪೌಡರ್, ಇದನ್ನು ನಾನು ಮೀಶೋ ಒಳಗೆ ಬಾಯ್ ಒನ್ ಗೆಟ್ ಒನ್ ಇತ್ತು ರೀ. ಸೊ ಹಾಗಾಗಿ ನಾನು ಆಮ್ಲಾ ಪೌಡರ್ ತೊಗೊಂಡಿನಿ. ಒಂದರೆ ನಿಮ್ಮ ಹತ್ರ ಆಮ್ಲಾ ಪೌಡರ್ ಇಲ್ಲಪ್ಪ ಅಂತಂದ್ರೆ ಅದಕ್ಕೆ ನಾನು ಬೇರೆ ಒಂದು ಇಂಗ್ರೀಡಿಯೆಂಟ್ಸ ಹೇಳ್ತೀನಿ. ಸೊ ಅದನ್ನು ಎಂಟು ತನಕ ನೋಡಿರಿ. ಹಾಗಾಗಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡ್ರಿ ಅಂತ ಹೇಳತ್ತಿದ್ದೆ. ಆಮ್ಲಾ ಪೌಡರ್ ನೋಡ್ಬೋದಿಲ್ಲ, ಆಲ್ರೆಡಿ ಅದ್ರದ್ದು ಒಂದು ಬೆನಿಫಿಟ್ಸ್ ಕೊಟ್ಬಿಟ್ಟಾರೆ. ನಿಮಗೆ ಚಿಕ್ಕವರಿದ್ದಂಗೆ ಬಿಳಿ ಕೂದಲು ಆಗಾಕತ್ತಿದ್ರೆ ಅದನ್ನು ತಡೆ ಹಿಡಿಯುತ್ತೆ, ಜೊತೆಗೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ, ಆಮೇಲೆ ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತೆ, ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಇದು ಒಂದು ಕೇಶರಾಜ ಅಂತ ಹೇಳ್ತಾರೆ, ಅಂದರೆ ಕೂದಲಿಗೆ ರಾಜ ಇದ್ದಂಗೆ ರೀ ಇದು. ರಾಜ ಇದ್ದಂಗೆಲ್ಲ ರಾಜಾನ ರೀ ಇದು. ಇದು
ಕಪ್ಪ ಬಣ್ಣ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಅದನ್ನು ಸಹಿತ ಈ ಒಂದು ಬಾಳಿಗೆ ಒಳಗೆ ಹಾಕ್ಕೊಂಡು ಚಲೋ ಹೊತ್ನಾಗ ನಾನು ಹುರ್ಕೊಂಡೇನಿ ಎಲ್ಲನೂ. ಸೊ ನೋಡ್ಬೋದು ಇದನ್ನು ಸ್ವಲ್ಪ ಕೆಳಗೆ ಇಳಿಸ್ಕೊಂಬಿಡ್ರಿ. ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು. ನೀವು ಕೈಯಿಂದ ಮುಟ್ಟಿದ್ರೆ ಅದು ನಿಮಗೆ ಕೈಗೆ ಸುಡ್ತಿರಬಾರ್ದು. ಅಷ್ಟು ನಾರ್ಮಲ್ ಆದ್ರೆ ತಣ್ಣಗಾದ್ರೆ ಅದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಎಲ್ಲನೂ ಹಾಕ್ಕೊಳ್ರಿ. ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಂಡು ತೊಗೊಂಡು ಬಂದುಬಿಡೋಣ. ಈ ಪೌಡರ್ನ ನೀವು ವರ್ಷಾನುಗಟ್ಟಲೆ ಒಂದು ಸರಿ ಮಾಡ್ಕೊಂಡು ನೀವು ಸ್ಟೋರ್ ಮಾಡಬಹುದಾ, ನಿಮಗೆ ಬೇಕಾದಾಗ ನೀವು ಇದನ್ನು ಯೂಸ್ ಮಾಡ್ಬೋದಾ. ಬಟ್ ಇಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂದ್ರೆ, ನಾನು ಮಾಡಿದಂಥ ತಪ್ಪು ನೀವು ಮಾಡಬೇಡ್ರಿ. ನಾನು ತಪ್ಪು ಯಾಕೆ ಮಾಡೇನಂತಂದರೆ ನಿಮಗೆ ತೋರಿಸೋ ಸಲುವಾಗಿ ಆ ತಪ್ಪು ಮಾಡೀನಿ. ಯಾಕಂದ್ರೆ ನೀವು ಆ ತಪ್ಪು ಮಾಡಬೇಡ್ರಿ ಅನ್ನೋ ಸಲುವಾಗಿ. ಸೊ ಇಲ್ಲಿ ನೋಡಬಹುದು ನೀವು, ನಿಮಗೆ ರಿಸಲ್ಟ್ ಕಣ್ಣು ಮುಂದೆ ಇಲ್ಲಿ ಯಾವ ಮುಚ್ಚೆ ಮರೆ ಇಲ್ಲ. ನೀವು ಬೇಕಂದ್ರೆ ನಂಬಬಹುದು, ಬ್ಯಾಡಂದ್ರೆ ಬಿಡಬಹುದು, ನಿಮ್ಮ ಇಷ್ಟ. ಸೊ ಇಲ್ಲಿ ನಾನು ಸಿಂಕ್ ಒಳಗೆ ಕೈ ತೊಳ್ಕೊಂಡು ಸಹಿತ ತೋರ್ಸಾಕತ್ತೀನಿ ರೀ. ಒಟ್ಟು ಹೋಗಾತಿಲ್ಲ ಅದ ಕಲರ್. ಆಮೇಲೆ ಇಲ್ಲಿ ನಾನು ಕೂದಲಿಗೆ ಸಹಿತ ಹಚ್ಕೊಂಡು ತೋರಿಸ್ತೀನಿ, ನಿಮ್ಗೆ ಯಾವುದೇ ಡೌಟ್ ಬೇಡ ಅಂತ ಹೇಳಿ. ಮಾರ್ಕೆಟ್ ಬೇಸ್ ಕೆಮಿಕಲ್ನ ಬಳಸೋದಕ್ಕಿಂತ ಈ ಥರ ಮನೆಯಲ್ಲಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಕೂದಲನ್ನು ಕಪ್ಪಾಗಿಸ್ಕೊಳ್ಬಹುದು ರೀ. ಸೊ ಇದನ್ನು ನೀವು ನಾರ್ಮಲಾಗಿ ಸ್ನಾನ ಮಾಡಿರಿ, ಮಾರನೇ ದಿನ ನೀವು ಮೈಲ್ಡ್ ಶಾಂಪೂಯಿಂದ ಶಾಂಪೂ ಮಾಡಬಹುದು. ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡ್ರಿ. ಹ್ಯಾಂಡ್ ಗ್ಲೌಸ್ ಹಾಕೋದೇನೆ ಇದನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಕೈಗೆಲ್ಲ ಕಪ್ಪಾಯಿತು ಅಂತಂತಂದ್ರೆ ನೀವು ಎಲ್ಲಿ ಹೊರಗಡೆ ಹೋಗೋಕ್ಕಾಗಂಗಿಲ್ಲ. ಕೈ ಎಲ್ಲ ಕಪ್ಪಾಗಿ ಹಂಗೆ ಉಳ್ಕೊಂಡು ಬಿಡ್ತಾವೆ, ಜಲ್ದಿ ಹೋಗೋದಿಲ್ಲ. ಸೊ ಹಾಗಾಗಿ ಆಮ್ಲ ಪೌಡರ್ ಇಲ್ಲ ಅಂದ್ರೆ ಅಲ್ಲಿ ಆಮ್ಲಾನ ಸಹಿತ ನೀವು ಕಟ್ ಮಾಡಿ ಹಾಕೊಳ್ಬಹುದು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.